ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಬೆಳಿಗ್ಗೆ ಬೇಗನೆ ಬಂದೆ. ಯಶು ಬೇಗ ಹೋಗ್ತಾರೆ. ಸೊ ಅವ್ರು ಹೊರಟಿದ ತಕ್ಷಣ ಅವರಿಂದನೇ ನಾನು ಸ್ವಲ್ಪ ಟೈಮ್ ಆಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಬೇಗ ಬಂದೆ. ತಿಂಡಿ ಮನೇಲೇನೂ ಮಾಡಿರಲಿಲ್ಲ, ಆಚೆನೇ ಬರ್ತಾ ತಿನ್ಕೊಂಡ್ಬಂದೆ. ಬೇಗ ಇದ್ದರೆ ಬೇಗ ಹೊಟ್ಟೆ ಹಸ್ದುಬಿಡುತ್ತೆ ನನಗೆ. ಸೊ ಹಂಗಾಗಿ ತಿಂಡಿ ತಿಂದ್ಕೊಂಡು ಇಲ್ಲಿಗೆ ಬಂದೆ. ಆ್ಯಕ್ಚುಲಿ ನಾನು ಬರ್ತೀನಿ ಅಂತ ನಮ್ಮ ಅಕ್ಕ ಅವ್ರಿಗೆ ಹೇಳಿದ್ದೆ. ಸೊ ಅವರು ಇಲ್ಲೇ ತಿಂಡಿ ಮಾಡುವಂತೆ ಅಂತ ಹೇಳಿದರು. ನನಗೆ ಹೊಟ್ಟೆ ಹಸಿ ತಡೆಯೋಕ್ಕಾಗಲ್ಲ, ಹಾಗಾಗಿ ಬರ್ತಾನೆ ತಿನ್ಕೊಂಡು ಬಂದೆ. ಇವಾಗ ಏನಾದರೂ ಬೇಗ ತಿಂದಿದ್ದೀನಲ್ಲ, ಹೊಟ್ಟೆ ಹಸಿದ್ರೆ ಆಮೇಲೆ ಇನ್ನೊಂದು ರೌಂಡ್ ತಿನ್ನಬೇಕಷ್ಟೆ. ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೆ ಇವತ್ತೇ ವಾಪಸ್ ಹೋಗ್ತೀನಿ. ನಾನು ವಾಪಸ್ ಹೋಗೋಣ ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನಮ್ಮ ಅಂಕಲ್ಲು ಬೋಟಿ ತೊಳಿತಾ ಇದ್ದಾರೆ. ಇದು ಮಟನ್ ಮತ್ತು ತಲೆಕಾಲು ತೊಳೆದಿಟ್ಟಿದ್ದಾರೆ. ಈ ಸೈಡು ಬ್ಲೆಡ್ ಅಲ್ವಾ ಬೆಂದಾಗಿದೆ. ಈ ಕಡೆ ಒಗ್ಗರಣೆಗೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಇಲ್ಲಿ ನಮ್ಮ ಅಂಕಲ್ಲು ತೊಳಿತಾ ಇದ್ದಾರೆ ಬೋಟಿನ. ಬೋಟಿ ಕ್ಲೀನ್ ಮಾಡೋದು ತೋರಿಸ್ತೀನಿ ಇವತ್ತು ವಿಡಿಯೋದಲ್ಲಿ. ನಮ್ಮ ಅಂಕಲ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮ ಅಕ್ಕ ಇವಾಗ ಕುಕ್ಕಿಂಗು. ಅಂಕಲ್ ಇದೇನು? ಪಿಚ್ಕೆ ಕಲ್ಲು. ಇದು ಪಿಚ್ಕೆ ಕಲ್ಲು, ಇದು ಬ್ರೈನ್. ಇಲ್ಲಿ ಇದ್ರಲ್ಲಿ ಇನ್ನೂ ಏನೇನಿದೆ? ಕಾಲು ಕಾಲು ಹಾಂ, ಕಾಲು ಕಾಲ. ಇದ್ರಲ್ಲಿ ಬರೀ ತಲೆನಾ? ತಲೆ ಮಟನ್. ತಲೆ ಮಟನ್ನು. ಇದು ಕಾಲು. ಫುಲ್ಲು ಮಿಲ್ಟ್ರಿ ಹೋಟೆಲ್ ಇವತ್ತು. ಇದು ಕಾಲ. ಇವತ್ತು ಏನೇನು ಅಡುಗೆ ಮಾಡ್ತಿರೋದು ಹೇಳಿ ಅಂಕಲ್. ಅಂಕಲ್ ಅದೇ ಏನೇನು ಮಾಡಿಸ್ತಿದ್ದೀರಾ ಹೇಳಿ. ಹಾಂ, ಹ್ಞೂ, ಎಗ್ ಬೋಟಿ, ಆಮೇಲೆ ಮಟನ್ ಸಾಂಬಾರು, ಹಾಂ ತಲೆಕಾಲು ಮಟನ್ ಸಾಂಬಾರು, ರಕ್ತ ಫ್ರೈ. ಹಾಂ ರಕ್ತ ಫ್ರೈ. ಬ್ರೈನು ಯಾವುದ್ರೊಳಗಡೆ? ಅದು ಅದೇ ರಕ್ತ ಫ್ರೈ. ಗೈಸ್, ಎಷ್ಟು ಐಟಮ್ಸ್ ಮಾಡ್ತಿದ್ದಾರೆ ಇವತ್ತು. ಫುಲ್ಲು ಮಿಲ್ಟ್ರಿ ಹೋಟೆಲ್ ನಮ್ಮ ಅಕ್ಕವ್ರ ಮನೇಲಿ. ಇವಾಗ ಇದೇನು ತಲೆ ಮತ್ತು ಮಟನ್ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ. ಆ ಕಡೆ ಬ್ಲೆಡ್ ಬೆಂದಿದೆ, ಅದನ್ನ ಬೋಟಿಗಲ್ವಕ್ಕ ಫ್ರೈ, ಬೋಟಿ ಫ್ರೈಗೆ ಬ್ಲೆಡ್ಡು. ಇದು ಸಾಂಬಾರು. ಅಂಕಲ್ ಇದೆಲ್ಲ ಅವರೇ ಸ್ವಲ್ಪ ವಾಶ್ ಮಾಡಿಕೊಟ್ಟಿರ್ತಾರ ಬೋಟಿ? ನಾನು ವಾಶ್ ಮಾಡಿಬಿಟ್ಟು ಅಲ್ಲೂ. ಇವಾಗ ಜಸ್ಟ್ ನಾವು ಬಿಸಿನೀರಲ್ಲಿ ಹಾಕ್ಬೇಕಾ? ಬಿಸಿನೀರಲ್ಲಿ ಹಾಕಿ ತೊಳೆಯೋದಷ್ಟೇ. ಫಸ್ಟಿನ ಥರ ಎಲ್ಲ ರಿಸ್ಕ್ ಇಲ್ಲ, ಅವರೇ ಎಲ್ಲ ಚೆನ್ನಾಗಿ ತೊಳ್ಕೊಡ್ತಾರಲ್ವಾ? ಏನು ಅಂಕಲ್ ಮಾತಾಡಿ. ನಾನೇ ಮಾತಾಡಲ್ಲ, ನಿಮಗೆ ಮಾತಾಡಿ ಅಂತಿದ್ದೀನಿ. ವಾಶ್ ಆಗ್ತಾ ಇದೆ. ಹಾಂ, ಇವಾಗ ವಾಶ್ ಆಗ್ತಾ ಇದೆ ಬೋಟಿ. ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಗೈಸ್, ಈ ನಲ್ಲಿಲಿ ಬಿಸಿನೀರು ಬರುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ. ಅಂಕಲ್ ಸುಮ್ಮನೆ ಅದೆಲ್ಲ ಹಾಕಿ ತೊಳಿತಾರಲ್ಲ, ಹಾಕ್ಬಾರ್ದ? ಜಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆಯೋದ? ಅವರೇ ಎಲ್ಲ ಹಾಕಿ ತೊಳೆದಿರ್ತಾರೆ. ಅವರೇ ಎಲ್ಲ ಹಾಕಿ ತೊಳೆದಿರ್ತಾರೆ. ಬೋಟಿಗೆ ಸುಣ್ಣ ಎಲ್ಲ ಹಾಕಿ ಅವರೇ ಎಲ್ಲ ವಾಶ್ ಮಾಡಿಕೊಟ್ಟಿರ್ತಾರೆ. ಫಸ್ಟ್ ಆದರೆ ನಾವೇ ಎಲ್ಲ ತೊಳ್ಕೊಬೇಕಾಗಿತ್ತು. ಇವಾಗ ಅವರೇ ಎಲ್ಲ ವಾಶ್ ಮಾಡಿಕೊಡ್ತಾರೆ. ಬಿಸಿನೀರಲ್ಲಿ ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ತೊಳಿಬೇಕು. ಜಾಸ್ತಿ ಬಿಸಿ ಬರ್ತಿದೆ. ನಮ್ಮ ಅಂಕಲ್ ವಾಶ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಅಕ್ಕ ಗೀ ರೈಸ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ಲಾಗಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಹೇಗೆ ಅಂತ ತೋರಿಸ್ತೀನಿ, ಆದರೆ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಒಗ್ಗರಣೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ನಾನು ಲೇಟಾಗಿ ಬಂದೆ. ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಅವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಲ್ವ ಅಕ್ಕ? ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಪಿಚ್ಕೆ ಕಲ್ಲು. ಗೈಸ್, ಇದು ಕೊಬ್ಬು ಮತ್ತು ಪಿಚ್ಕೆ ಕಲ್ಲು ಎರಡು ಮಿಕ್ಸಾಗಿ ಹಾಕಿದ್ದಾರೆ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಎಲ್ಲ ಒಗ್ಗರಣೆ ಆದಮೇಲೆ ರೈಸ್ ಹಾಕ್ತಾ ಇದ್ದಾರೆ. ಅಕ್ಕಿ ತೊಳೆದ್ಬಿಟ್ಟು ಹಾಕೋದು ಅಷ್ಟೇ. ಆಮೇಲೆ ಉಪ್ಪು ಹಾಕಿ ವಿಜಿಲ್, ಒಂದು ವಿಜಿಲ್ ಕೂಗಿಸಿದ್ರೆ ಗೀ ರೈಸ್ ರೆಡಿ. ಗೀ ರೈಸ್ಗೆ ಸ್ವಲ್ಪ ಹಾಲು ಹಾಕ್ತಾರೆ, ಸ್ವಲ್ಪ ನೀರು, ಸ್ವಲ್ಪ ಹಾಲು ಹಾಕ್ತಾರೆ.
ತೆಂಗಿನ ಹಾಲ ನಾರ್ಮಲ್ ಹಾಲು ಹಾಕ ನಾರ್ಮಲ್ ಹಾಲು. ನಾರ್ಮಲ್ ಹಾಲು ಹಾಕ್ತಾರೆ, ತೆಂಗಿನ ಹಾಲು ಹಾಕ್ತಾರೆ. ಇದಕ್ಕೆ ಕೊಬ್ಬೆಲ್ಲ ಹಾಕಿದ್ರಲ್ಲ, ಸೊ ನಾರ್ಮಲ್ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ, ಸೂಪರಾಗಿರುತ್ತೆ ಟೇಸ್ಟ್. ಈ ಕಡೆ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ, ಈ ಕಡೆ ಮಟನ್ ಸಾಂಬಾರ್ ಕುದೀತಾ ಇದೆ. ಇಲ್ಲಿ ನಮ್ಮ ಅಂಕಲ್ ಟೇಸ್ಟ್ ಮಾಡಿದ್ರು. ಹೇಗಿದೆ ಅಂಕಲ್? ಕರೆಕ್ಟಾಗಿದೆಯಾ ಉಪ್ಪು ಖಾರ? ಹಾಂ ಚೆನ್ನಾಗಿದೆ. ಹಾಂ, ನಿಮ್ಮ ವೈಫ್ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿದೆ. ನಾನು ಮಾಡಿದ್ರು ಹಾಂ, ಇಲ್ಲ ಅಕ್ಕ ಮಾಡಿರೋದು. ಮಟನ್ ಸಾಂಬಾರ್ ಆಗಿದೆ. ಅಕ್ಕ ವಿಜಿಲ್ ಕೂಗ್ತಲ್ವಾ? ಇಲ್ಲ, ಹಾಗೆ ಮಾಡ್ತಾರೆ. ವಿಜಿಲ್ ಕೂಗಿಸ್ಲಿಲ್ವಾ? ಹಾಗೆ ಮಾಡ್ತಾರೆ. ಓ, ಎಳೆ ಮಟನ್ ಅಂದ್ಬಿಟ್ಟು ಗೈಸ್ ವಿಜಿಲ್ ಕೂಗಿಸ್ತಾ ಇಲ್ಲ, ಹಾಗೆ ಬೇಯಿಸ್ತಾ ಇದ್ದಾರೆ. ಕಾಲು ಹಾಕಿದ್ದೀರಾ ಇದಕ್ಕೆ? ಹಾಂ, ಇಲ್ಲಿ ಕಾಲನ್ನ ಮಟನ್ ಸಾರ್ಗೆ ಹಾಕಿಲ್ಲ, ಸಪ್ರೇಟ್ ಇದು ಸೂಪ್ ಥರ ಮಾಡಿದ್ದಾರೆ. ಕಾಲು ಹಾಕಿ, ಇದು ಏನು, ಇದು ಬ್ರೈನ್ ಅಲ್ವಾ? ಇದು ಬ್ರೈನ್ ತೋರಿಸಿ. ಇದು ಬ್ರೈನು ಹಂಗೆ ಹಾಕಿದ್ದಾರೆ ಅದರೊಳಗಡೆ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಸೂಪ್. ಇವಾಗ ಟೇಸ್ಟ್ ಮಾಡೋದಷ್ಟೇ. ಹೇಗಿದೆ? ಸೂಪರ್ ಸೂಪರ್. ಇನ್ನೂ ಕರೆಕ್ಟಾಗಿ ಕೊಡ್ದಿಲ್ಲ, ಬಿಡ. ಇವಾಗ ಕುಡಿದ್ಬಿಟ್ಟು ಹೇಳಿ. ಎಲ್ಲ ಚೆನ್ನಾಗಿದೆ, ಮಟನ್ ತಲೆಕಾಲು ಎಲ್ಲ ಮಾಡಿ ಎಲ್ಲ ಚೆನ್ನಾಗಿದ್ಯಾ? ಆಗ ನಮ್ಮ ಅಕ್ಕ ಸೂಪ್ನ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ಜೊತೆಗೆ ಕಾಲು ಕೂಡ ಹಾಕ್ಕೊಟ್ಟಿದ್ದಾರೆ. ನಿಂಬೆಹಣ್ಣು ಸೈಡಲ್ಲಿ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಫಸ್ಟ್ ನಿಂಬೆಹಣ್ಣು ಹಾಕ್ತೀನಿ. ಘಮ ಘಮ ಅಂತ ಇದೆ. ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಬಿಸಿ ಬಿಸಿ ಇದೆ ಸ್ವಲ್ಪ, ಆದ್ರೂ ಸ್ವಲ್ಪ ಆರಿಸಿದ್ದಾರೆ ನಮ್ಮ ಅಕ್ಕ. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಸಕ್ಕತ್ತಾಗಿದೆ. ಪುದೀನ ಹಾಕಿದ್ದೀರ ಅಲ್ವಾ, ಆ ಫ್ಲೇವರ್ ಬರ್ತಾ ಇದೆ. ಚೆನ್ನಾಗಿದೆ. ಕಾಲೆಲ್ಲ ಚೆನ್ನಾಗಿ ರಸ ಬಿಟ್ಕೊಂಡಿದೆ. ಹಾಂ, ಪೆಪ್ಪರ್ ಕೂಡ ಹಾಕಿದ್ದಾರೆ, ಆ ಪೆಪ್ಪರ್ ಫ್ಲೇವರು ಬರ್ತಾ ಇದೆ. ಸಕ್ಕತ್ತಾಗಿದೆ. ಇವಾಗ ಕಾಲು ತಿಂತೀನಿ. ಇದು ಯಾವ್ದಂಕಲ್? ಮೇಕೆದ ಕುರಿದ? ಮೇಕೆ ಕಾಲು. ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ. ಯಾರು ಕಣ್ಣಾಕ್ಬಿಡಿ, ಆಮೇಲೆ ದೃಷ್ಟಿ ಹೋಗ್ಬಿಡುತ್ತೆ. ಇವಾಗ ಊಟ ಎಲ್ಲ ರೆಡಿಯಾಗಿದೆ. ಏನೇನು ಮಾಡಿದ್ದಾರೆ ಅಂತ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಫಸ್ಟು ಮಟನ್ ಸಾಂಬಾರು, ತಲೆ ಮಟನ್ ಸಾಂಬಾರು ಬಿಸಿ ಬಿಸಿ ಇದೆ. ನೆಕ್ಸ್ಟ್ ಇವಾಗ ಗೀ ರೈಸ್ ರೆಡಿಯಾಗಿದೆ. ಇದು ಬ್ರೈನ್ ಹಾಗೆ ಸೂಪ್ಗೆ ಹಾಕಿ ಬೇಯಿಸಿದ್ದಾರೆ. ಇದು ಕಾಲು ಸೂಪ್ದು. ಇಲ್ಲಿ ಹಾಂ, ಬಿಸಿ ಬಿಸಿ ಬಿಸಿ. ಇದು ಏನು? ಬ್ಲೆಡ್ ಮತ್ತು ಬೋಟಿನೂ ಸ್ವಲ್ಪ ಹಾಕಿದ್ದೀರಾ? ಮೊಟ್ಟೆ ಹಾಂ, ಫ್ರೈ. ಬ್ಲೆಡ್, ಬೋಟಿ ಮತ್ತು ಮೊಟ್ಟೆ ಹಾಕಿದ್ದಾರೆ. ಘಮ ಘಮ ಅಂತಿದೆ. ಇದು ಸಪ್ರೇಟ್ ಬೋಟಿ ಫ್ರೈ. ಬೋಟಿ ಪೆಪ್ಪರ್ ಫ್ರೈ. ನಮ್ಮ ಅಕ್ಕ ಅವ್ರ ಮಗ ಊಟ ಮಾಡ್ತಾ ಇದ್ದಾನೆ. ಮನು, ಹಾಯ್ ಅನ್ನು ಮನು. ಇವಾಗ ಊಟ ಮಾಡ್ತಾ ಇದ್ದೀವಿ. ನಾನು, ನಮ್ಮ ಅಂಕಲು, ಮನು ಮತ್ತು ನಮ್ಮ ಅಕ್ಕ ಅವರು 4 ಜನನೂ ಒಟ್ಟಿಗೆ ಕುತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ವಿ. ಫಸ್ಟ್ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಗೀ ರೈಸ್ ಚೆನ್ನಾಗಿದೆ. ಇವಾಗ ಬೋಟಿ ಪೆಪ್ಪರ್ ಫ್ರೈನ ಟ್ರೈ ಮಾಡ್ತೀನಿ. ಇದು ಸಖತ್ತಾಗಿದೆ. ನೆಕ್ಸ್ಟ್ ಈಗ ಬ್ಲೆಡ್ ಫ್ರೈ. ಎಲ್ಲನೂ ಚೆನ್ನಾಗಿದೆ. ಊಟ ಎಲ್ಲ ಮುಗೀತು, ಹೆವಿ ಊಟ ಆಗೋಯ್ತು. ಸೊ ಇವಾಗ ಹಂಗೆ ಒಂದು ಸ್ವಲ್ಪ ಆಚೆ ಹೋಗೋಣ, ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ನಾನು, ನಮ್ಮ ಅಕ್ಕ, ಅಂಕಲ್ಲು ಮತ್ತು ಅವ್ರ ಮಗ ಮನು. ಅಕ್ಕ ಮತ್ತು ಅಂಕಲ್ ಅಂತ ಹೇಳ್ತಿದ್ದೀನಿ ಅಂತ
ಆಗಿಬಿಡಿ, ಚಿಕ್ಕದ್ರಿಂದನೂ ನಾನು ಅಂಕಲ್ ಅಂತಲೇ ಕರಿತೀನಿ. ಸೊ ಇವಾಗ ಹೋಗ್ತಾ ಇದ್ವಿ ಅಷ್ಟೇ. ಇವಾಗ ನಮ್ಮ ಅಕ್ಕ ಮನೆಯಿಂದ ನಮ್ಮ ಮನೆಗೆ ಬಂದೆ. ಸ್ವಲ್ಪ ಲೇಟ್ ಆಯಿತು, ಆಚೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಲೇಟ್ ಆಯಿತು. ಇವಾಗ ಮನೆಗೆ ಬಂದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮ್ಮ ಮನೆಯಿಂದ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಎಲ್ಲೋದ್ರೂ ಬರೋಕ್ಕೂ ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಹೆಬ್ಬಾಳ ಮಧ್ಯದಲ್ಲಿ ಇದ್ಬಿಟ್ಟು ಸಿಕ್ಕಾಪಟ್ಟೆ ನಮಗೆ ಟ್ರಾಫಿಕ್ಕು. ಎಲ್ಲಿ ಹೋಗೋಕ್ಕೂ ಕಷ್ಟ, ಬರೋಕ್ಕೂ ಕಷ್ಟ. ಸೊ ಹಂಗಾಗಿ ಆ ಟ್ರಾಫಿಕ್ಕಿಂದ ಬರೋಷ್ಟರಲ್ಲಿ ಟಯರ್ಡ್ ಆಗಿಬಿಡುತ್ತೆ. ಇವಾಗ ಅಡುಗೆ ಮಾಡೋದೊಂದು ಟೆನ್ಷನ್ ಇಲ್ಲ. ನಮ್ಮ ಅಕ್ಕನೇ ಪಾರ್ಸೆಲ್ ಕೊಟ್ಟಿದ್ದಾರೆ ಯಶುಗೆ ಅಂತ. ಸೊ ಯಶುಗೆ ಕೊಟ್ಟಿರೋ ಪಾರ್ಸಲಲ್ಲಿ ಹಂಗೆ ಸ್ವಲ್ಪ ನಾನು ತಿನ್ಕೊಳ್ತೀನಿ. ಮಧ್ಯಾಹ್ನನೇ ಹೆವಿ ಆಗಿದೆ ಊಟ. ಸೊ ಇವಾಗ ನಾನು ಸ್ವಲ್ಪ ತಿನ್ಕೊಳ್ತೀನಿ, ಯಶುಗೆ ಜಾಸ್ತಿ ಕೊಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂಥರ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ನ. ಸೊ ಅಷ್ಟೇ, ಬಾಯ್.